ಕೆಲವು ನಿಮಿಷಗಳು ದೇವ್ರ ನಮ್ಮ ಹತ್ರ ಏನ್ ಮಾತಾಡ್ತಾರೆ ನಾವು ಕೇಳ. ವಾಕ್ಯದಲ್ಲಿ ಹೋಗೋದನ್ನ ಮುಂಚೆ ನಾನು ಒಬ್ಬ ವ್ಯಕ್ತಿನ ಪರಿಚಯ ಮಾಡಿ ವಾಕ್ಯ ಭಾಗದಲ್ಲಿ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರಂದ್ರೆ, ಈ ಭಾರತ ದೇಶದಲ್ಲಿ ಲಕ್ಷ ಕೋಟಿಗಳಿಗೆ ಆಸಾಮಿ. ಈ ಸಾಹುಕಾರರು, ಧನವಂತರು ಬ್ರಾಂಡೆಡ್ ಶರ್ಟ್ಗಳು, ಬ್ರಾಂಡೆಡ್ ಟಿ ಶರ್ಟ್ಗಳು ಹಾಕೊಂತಿದ್ರೆ, ಬಡವರು ಮಧ್ಯಸ್ಥ ಕುಟುಂಬದಲ್ಲಿರುವವರು ಬ್ರಾಂಡೆಡ್ ಟಿ ಶರ್ಟ್ಸ್ ಹಾಕೋಬೇಕು ಅಂತೇಳಿ ಕಡಿಮೆ ಬೆಲೆದಲ್ಲಿ ಜೊಡ್ಯಾಕ್ ಅಂತೇಳಿ ಒಂದು ಕಂಪನಿನ ಮಾಡಿ 150-200 ರೂಪಾಯಿಗೆ ಬ್ರಾಂಡೆಡ್ ಟಿ ಶರ್ಟ್ ಬರುವಂತ ಮಾಡೋಣ. ಅದೇ ರೀತಿಯಲ್ಲಿ ಕೋವಿಡ್ ಟೈಮಲ್ಲಿ ಪ್ರಧಾನಿ ಮೋದಿಗೆ ಫಸ್ಟ್ ಚೆಕ್ ಸಹಾಯ ಮಾಡಕ ಫಸ್ಟ್ ಚೆಕ್ ಕೊಟ್ಟಿರೋದು ಆ ವ್ಯಕ್ತಿನೇ. 1500 ಕೋಟಿ ರೂಪಾಯಿ ಕೊಟ್ಟಾರ ಫಸ್ಟ್ ಚೆಕ್ ಮೋದಿಗೆ ಕೊಟ್ಟಿರೋದು. ಯಾಕಂದ್ರೆ ಈ ಕೋವಿಡ್ ದಲ್ಲಿ ಬಾಧೆ ಪಡ್ತಿರೋ ಜನಗಳಿಗೆ ಸಹಾಯ ಮಾಡ್ಬೇಕಂತೇಳಿ. ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ದ ಬೆಸ್ಟ್ ಹೋಟೆಲ್ ಅಂತ ಗೂಗಲ್ ಹೊಡೆದು ನೋಡ್ರಿ, ತಾಜ್ ಹೋಟೆಲ್. ಈ ತಾಜ್ ಹೋಟೆಲ್ ಕೋವಿಡ್ ನಲ್ಲಿ ಬಾಧೆ ಬೀಳ್ಕೋದವರಿಗೆ ಆ ತಾಜ್ ಹೋಟೆಲ್ ಕೊಟ್ಟು ಬಿಟ್ಟರು. ಯಾಕಂದ್ರೆ ಜನಗಳಿಗೆ ಸಹಾಯ ಮಾಡಬೇಕಂತ. ಒಂದ್ಸಲಿ ಕಾರ್ ನಲ್ಲಿ ಪ್ರಯಾಣ ಮಾಡ್ಕೊಂತ ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಸ್ಕೂಟರ್ ನಲ್ಲಿ ತನ್ನ ಹೆಂಡತಿನ ಕುಂದಿಸ್ಕೊಂಡು, ಇಬ್ಬರು ಮಕ್ಕಳು ಕುಂದಿಸ್ಕೊಂಡು, ಲಗೇಜ್ ಎಲ್ಲ ಹಾಕೊಂಡು ಸ್ಕೂಟರ್ ನಲ್ಲಿ ಅಲ್ಲಾಡ್ಕೊಂಡು ದಾರಿಯಲ್ಲಿ ಹೋಗ್ತಿದ್ರೆ, ಈತ ಕಾರ್ ನಲ್ಲಿ ಕುತ್ಕೊಂಡು ನೋಡಿ, ಅಯ್ಯೋ ಮಧ್ಯಸ್ಥರಾಗಿರುವಂತ ಕುಟುಂಬಸ್ಥರು ಈ ಬಡವರು ಒಂದು ಸ್ಕೂಟರ್ ಇಟ್ಕೊಂಡು ಫ್ಯಾಮಿಲಿ ಹಾಕೊಂಡು ಹೋಗಕ್ಕೆ ಭಾರಿ ಕಷ್ಟ ಪಡ್ತಾರ, ಇವ್ರು ನಾನು ಏನೋ ಒಂದು ಮಾಡಬೇಕು ಅಂತ ಹೇಳಿ ನಷ್ಟ ಆಗ್ತಕ್ಕಂಥ ಗೊತ್ತಿದ್ರು ಕೂಡ 1,00,000 ರೂಪಾಯಿಗೆ ನ್ಯಾನೋ ಕಾರ್ನ ಪ್ರೆಸೆಂಟ್ ಮಾಡೋಣ. ಎಲ್ಲರಿಗೂ ಯಾರ ವ್ಯಕ್ತಿ? ರತನ್ ಟಾಟಾ. ಎಲ್ಲರೂ ಫುಲ್ ಇಂಟೆಲಿಜೆಂಟ್ ಅದ. ರತನ್ ಟಾಟಾ ಸಾಲ್ಟ್ ಕಂಪನಿಯಿಂದ ಸಾಫ್ಟ್ವೇರ್ ಕಂಪನಿವರೆಗೂ ಬೇಡ, ಏನೋ ಸಾಲ್ಟ್ ಕಂಪನಿ ಸಾಫ್ಟ್ವೇರ್ ಕಂಪನಿವರೆಗೂ ಬೆಳೆದು ಎಷ್ಟೋ ಮಂದಿಗೆ ಸಹಾಯ ಮಾಡ್ತಿದ್ರೆ. ಈ ಮೀಡಿಯಾದಲ್ಲೆಲ್ಲರೂ ಬಂದು ಈ ರತನ್ ಟಾಟಾದಲ್ಲಿ ಕುತ್ಕೊಂಡು ಯಾರು ಅಂಶ ಯಾರು ಗಲಾಟೆ ಮಾಡ್ಬೋದು, ಈ ರತನ್ ಟಾಟಾದಲ್ಲಿ ಕುತ್ಕೊಂಡು ಮೀಡಿಯಾದಲ್ಲಿ ಮಾತು ಕೇಳ್ತಾರೆ. ಸರ್, ನಿಮ್ಮ ದೃಷ್ಟಿಯಲ್ಲಿ ಸಂತೋಷ ಅಂದ್ರೆ ಏನು? ಸಂತೋಷ ಅಂದ್ರೆ ಏನಂತಂದ್ರೆ ರತನ್ ಟಾಟಾ ಕೊಟ್ಟಿರೋ ಆನ್ಸರ್ ಏನ್ ಗೊತ್ತಾ? ಎದುರಿಗಿರುವಂತ ಮನುಷ್ಯನ ಮುಖದಲ್ಲಿ ನಾನು ನಗು ನೋಡಬೇಕು, ಅದೇ ನನಗೆ ಸಂತೋಷ. ಎದುರಿಗಿರೋ ವ್ಯಕ್ತಿಯಲ್ಲಿ ಆ ಕಣ್ಣಿನಲ್ಲಿ ನಾನು ಆನಂದವನ್ನು ನೋಡಬೇಕು, ಅದೇ ನನಗೆ ಸಂತೋಷ. ಅದಕ್ಕೆ ಏನ್ ಮಾಡೋಣ ಗೊತ್ತಾ? ತನ್ನ ಆದಾಯದಲ್ಲಿ 65% ಜನಗಳಿಗೆ ಕೊಟ್ಟಾನ. ಅಂದ್ರೆ 100 ರೂಪಾಯಿ ದುಡಿತಾನಂದ್ರೆ 65 ರೂಪಾಯಿ ಜನಗಳಿಗೆ ಕೊಟ್ಟಾನ. ಇದಕ್ಕಪ್ಪ ಅಂದ್ರೆ ಎದುರುಗಿರೋ ವ್ಯಕ್ತಿ ಮಗನಲ್ಲಿ ನಾನು ಸಂತೋಷವನ್ನು ನೋಡಬೇಕು, ಆನಂದವನ್ನು ನೋಡಬೇಕು. ಅಂದ್ರೆ ಈ ಭಾರತ ದೇಶದಲ್ಲಿ 146 ಕೋಟಿ ಜನಾಭಾವ, ಅಂದ್ರೆ 146 ಕೋಟಿ ಜನಾಭಾವ ಮಗುಗಳಲ್ಲಿ ಸಂತೋಷ ನೋಡ್ಬೇಕಂತೇಳಿ ಒಬ್ಬ ವ್ಯಕ್ತಿ ತನ್ನ ಆದಾಯದಲ್ಲಿ 65% ಎಲ್ಲರಿಗೆ ದಾನ ಮಾಡ. ಎದಕ್ಕಂದ್ರೆ ಅವ್ರ ಮಗಳಲ್ಲಿ ಸಂತೋಷ ನೋಡ್ಬೇಕಂತೆ. ಇನ್ನೊಬ್ಬ ವ್ಯಕ್ತಿ ದಾನ ಪ್ರಪಂಚದಲ್ಲಿರುವ ಪ್ರತಿ ಮಾನವರ ಮಗದಲ್ಲಿ ಸಂತೋಷ ನೋಡ್ಬೇಕಂತ ತನ್ನ ಪ್ರಾಣವನ್ನೇ ಕೊಟ್ಟ. ಆಮೇಲೆ ಹಲ್ಲೆಲೂಯಾ. ಏನು? ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳ ಪ್ರತಿ ಮಾನವರ ಮಗನಲ್ಲಿ ನಾವು ಸಂತೋಷವನ್ನು ನೋಡಬೇಕು, ಅವರಲ್ಲಿ ನಾನು ಆನಂದವನ್ನು ನೋಡಬೇಕು ಅಂತೇಳಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನೇ ಕೊಟ್ಟ. ಯಾರ ವ್ಯಕ್ತಿ? ಪ್ರಾಣವನ್ನೇ ಕೊಟ್ಟಿರುವಂತ ವ್ಯಕ್ತಿ ಯಾರು? ಧ್ಯಾನ ಮಾಡೋಣ ನಾವು. ನೋಡಿ, ದೇವರು ಮನುಷ್ಯನನ್ನು ಸೃಷ್ಟಿ ಹೆಂಗ್ ಸೃಷ್ಟಿ ಮಾಡಂದ್ರೆ ಮನುಷ್ಯನೇ ಪ್ರತ್ಯೇಕವಾಗಿ ಸೃಷ್ಟಿ ಮಾಡ ತನ್ನ ಹೋಲಿಕೆಯಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿ
ಮನುಷ್ಯನು ಸಂತೋಷವಾಗಿರ್ಬೇಕಂತಲೇ ಮನುಷ್ಯನ ಸೃಷ್ಟಿ ಮಾಡೋಣ ದೇವರು. ಸೃಷ್ಟಿ ಮಾಡಿ ಅವನಿಗೆ ಬೇಕಾಗಿರೋ ಪ್ರತಿಯೊಂದು ಆ ಗಿಡಗಳು, ತಿನ್ನೋದ ಆಹಾರ, ಫ್ರೂಟ್ಸ್ ಸಮಸ್ತವನ್ನು ಮನುಷ್ಯನ ಸರಿಯಾಗಿ ಮಾಡ. ಯಾಕಂದ್ರೆ ಮನುಷ್ಯರು ಸಂತೋಷವಾಗಿರ್ಬೇಕಂತೆ. ಅದೇ ರೀತಿಯಲ್ಲಿ ಬರೇ ದೈಹಿಕವಾಗಿ ಸಂತೋಷ ಅಲ್ಲ, ಆತ್ಮನಲ್ಲಿ ಕೂಡ ಸಂತೋಷ ಇರಬೇಕಂತೇಳಿ ಮಾನವನ ಆತ್ಮದಲ್ಲೂ ಕೂಡ ಸಮಾಧಾನವು, ನೆಮ್ಮದಿ ಇವೆಲ್ಲ ಮನುಷ್ಯರಲ್ಲಿ ಇಟ್ಟಾರ. ಆದ್ರೆ ಮನುಷ್ಯನ ಏನ್ ಮಾಡಾರ ಗೊತ್ತಾ? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಆ ಸಂತೋಷನ ಮನುಷ್ಯನು ದೂರ ಮಾಡ. ತನ್ನಲ್ಲಿ ದೇವರು ಏನು ಸಂತೋಷ ನೋಡ್ಬೇಕಂತೇಳಿ ಮನುಷ್ಯನು ಸೃಷ್ಟಿ ಮಾಡೋಣ, ಆ ಮನುಷ್ಯನು ಆ ಸಂತೋಷನೇ ದೂರ ಮಾಡ್ಕೊಂಡು. ಎದಕ್ಕಂದ್ರೆ ಪಾಪ ಮಾಡಿ. ಏನಪ್ಪ ಪಾಪ? ಪಾಪ ಅಂದ್ರೆ ಏನು? ಬೈಬಲ್ ಏನಾದ್ರು ಅಂದ್ರೆ ಪಾಪ ಅಂದ್ರೆ ಆಜ್ಞೆ ಅತಿಕ್ರಮವೇ ಪಾಪ. ಆಜ್ಞೆ ಅತಿಕ್ರಮವೇ ಪಾಪ. ಯಾರಾಜ್ಞೆ? ದೇವರ ಆಜ್ಞೆ. ದೇವರ ಆಜ್ಞೆನ ವಿರುದ್ಧವಾಗಿ ನಡ್ಕೊಳ್ಳೋದೇ ಪಾಪ. ಅಂದ್ರೆ ಇವಾಗ ಒಬ್ಬ ಹುಡುಗಿ ನಡ್ಕೊಂಡು ಹೋಗ್ತಿರುವಾಗ ಸಡನ್ ಆಗಿ ಬಿದ್ದು ಬಿಡ್ತಾಳಲ್ಲ, ಏ ಪಾಪ ಅಂತೀವಲ್ಲ, ಆ ಪಾಪ ಅಲ್ಲ. ಯಾರಲ್ಲಿ ಕೈ ಹಿಡ್ಕೊಂಡ್ ಬಂದ್ರೆ ಏ ಪಾಪ ಕೈ ಹಿಡ್ಬೇಕಂತ ಹೇಳ್ತೀವಲ್ಲ, ಆ ಪಾಪ ಅಲ್ಲ. ಈ ಪಾಪ ಪ್ರಪಂಚನೇ ಗಡ 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 ಆಡಿಸುವಂತ ಪದ ಯಾರಲ್ಲಿ ಐತಂದ್ರೆ ಅದು ಪಾಪ. ಅಷ್ಟು ಭಯಂಕರವಾದದ್ದು ಈ ಪಾಪ. ಹೆಂಗಿರ್ತದಪ್ಪ? ಹೆಂಗಿರ್ತದ ಈ ಪಾಪ? ಪಾಪ ಹೆಂಗಿರ್ತದಂದ್ರೆ ಒಬ್ಬ ವ್ಯಕ್ತಿ ಏನಂತ ಹೇಳ್ತಾರೆ ಅಂದ್ರೆ ಪಾಪ ಥ್ರಿಲ್ ಆಗಿರೋದು ಅಂತ. ಥ್ರಿಲ್ ಅಂದ್ರೆ ಏನು? ಥ್ರಿಲ್ ಅಂದ್ರೆ ಏನು? ಉತ್ಸಾಹ, ರೋಮಾಂಚನ. ಅರ್ಥ ಆಯ್ತಾ? ಅಂದ್ರೆ ಈಗ ವ್ಯಕ್ತಿ ನೋಡ್ಕೊಂಡಿರ್ತಾರ ಅದಕ್ಕೂ ಅವನಿಗೆ ಅದೊಂದು ಥ್ರಿಲ್, ಅದೊಂದು ಥ್ರಿಲ್. ಮೊಬೈಲ್ ಚಾಟಿಂಗ್ ಮಾಡ್ಕೊತೀವ ನಮ್ದು ಹುಡುಗತಲ್ಲೋ ಅದೊಂದು ಥ್ರಿಲ್. ಒಂದ್ 4 ಜನ ಫ್ರೆಂಡ್ಸ್ ನಕ್ಕೊಂಡು ಪಾರ್ಟಿ ಮಾಡೋರು ಮಾತಾಡೋದು, ಪಾರ್ಟಿ ಮಾಡೋಣ ಅನ್ಕೋ, ಅದು ಥ್ರಿಲ್. ಥ್ರಿಲ್ ಅದು ಇಲ್ಲ ಯವನಸ್ತ್ರ ಅರ್ಥ ಹಂಗೆಲ್ಲ. ಥ್ರಿಲ್ ಅಂದ್ರೆ ಅಂದ್ರೆ ಗಲ್ಲತ್ತೇನಿನ ತಿನ್ನಿ ಹಂಗಿರ್ತತೆ ಥ್ರಿಲ್. ಈ ಥ್ರಿಲ್ ಅನ್ನೋದು ಏನ್ ಮಾಡತ್ತಂದ್ರೆ ಮನುಷ್ಯನ ಪಾಪದಲ್ಲಿ ನಡೆಸುತ್ತೆ. ಈ ಪಾಪ ನೋಡಿ, ಅಡವಿ ಮನುಷ್ಯರು ರಕರಕವಾದ ಅಡವಿ ಮನುಷ್ಯರು. ಅದೇ ಒಂದು ಜಾತಿ ಏನ್ ಗೊತ್ತಾ? ಆ ಜಾತಿಗೆ ಈ ಕರಡಿಗಳು ತಿನ್ನೋ ಅಭ್ಯಾಸ. ಕರಡಿ ಅಂದ್ರೆ ಗೊತ್ತಲ್ಲ? ಕರಡಿ ಅಂದ್ರೆ ಗೊತ್ತಾ? ಗೊತ್ತಿಲ್ಲ? ಗೊತ್ತಾ? ಗೊತ್ತಿಲ್ಲ? ಕರಡಿ ಇರ್ತದಲ್ಲ, ಆ ಕರಡಿ ತಿನ್ಬೇಕನ್ನೋ ಆಸೆ ಒಂದು ಅಡವಿ ಜಾತಿ ಮನುಷ್ಯಗೆ. ಅದಕ್ಕೆ ಇವರು ಡೈರೆಕ್ಟ್ ಆಗಿ ಕರಡಿ ನಿಡತನಕ ಆಗಲ್ಲ ಅಂತ ಹೇಳಿ ಇವ್ರು ಏನ್ ಮಾಡ್ತಾರಂದ್ರೆ, ಒಂದು ಬೆಕ್ಕನೋ ಒಂದು ನಾಯಿ ಮರಿನೋ ಸಾಯಿಸಿ ಅದ್ರ ರಕ್ತ ತಗೊಂಡು ಒಂದು ಪಾತ್ರೆ ಹಾಕಿ ಒಂದು ಚೂಪಾದ ಕತ್ತಿನ ಎಷ್ಟು ಚೂಪ್ ಮಾಡ್ತಾರೆ ಅಂದ್ರೆ ಜಸ್ಟ್ ಟಚ್ ಆದ್ರೂ ಕೂಡ ಕೈ ಕಟ್ಟಾಗೋದು. ಅಷ್ಟು ಚೂಪಾಗಿ ಕತ್ತಿ ಮಾಡಿ ಈ ರಕ್ತನ ತಗೊಂಡು ಅದಕ್ಕ ಹಾಕ್ತಾರ. ರಕ್ತ ಏನಾಗ್ತದೆ? ಗಟ್ಟಿಗಾಗ್ತದೆ. ಹೌದಾ? ಮುದ್ದೆ ಮಾಡ್ತಾರೆ ಅದನ್ನ ಹಾಕಿ. ಆ ಒಂದು ಕತ್ತಿ ಕಾಣ್ಲಿಲ್ಲ ನಂಗೆ ಈ ರಕ್ತನೆಲ್ಲ ಅದ್ರ ಮೇಲೆ ಹಾಕಿ ಒಂದು ಗಿಡತಾಗ ಇಡ್ತಾರ. ಅವ ಈ ಕಡಿಗಳು ಏನ್ ಮಾಡ್ತಂತ ರಕ್ತ ನೋಡಿ ನಾಕ್ತದೆ. ನಾಕಿ 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 ಆ ರಕ್ತ ಓದಂಗಲ್ಲ 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 ಲಾಸ್ಟ್ಗೆ ಏನ್ ಬರ್ತದೆ? ಕತ್ತಿ ಬರ್ತದೆ. ಆ ಕತ್ತಿನ ತನ್ನ ನಾಲ್ಕನೇ ನಾಕ್ತಿರೋದ್ರ ಗೊತ್ತಾಗ್ದಂಗೆ ತನ್ನ ರಕ್ತನೇ ತನ್ನ ನಾಕ್ತಿರೋದಂತ. ತನ್ನ ರಕ್ತನೇ ತನ್ನ ನಾಕಿ 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 ಲಾಸ್ಟ್ಗೆ ಆ ರಕ್ತ ಎಲ್ಲ ಅದ್ರಾಗಿದ್ದು ಹೋದ್ಮೇಲೆ ಅದು ಸ್ಪೃಹ ತಪ್ಪಿ ಇಡೋದಂತ. ಅವಾಗ ಅದನ್ನ ತಗೊಂಡೋಗಿ ಸುಟ್ಕೊಂಡು ತಿಂತಾರಂತ. ಅಂದ್ರೆ ಪಾಪ ಕೂಡ ನಮ್ಗೆ ಹೆಂಗಿರ್ತದಂದ್ರೆ ನಾವು ಪಾಪದಲ್ಲಿ ಎದುರಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗಲ್ಲ. ನಾವು ಪಾಪದಲ್ಲಿ ನಾಶ ಆಗ್ತೇವೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಲ್ಲ. ಅಷ್ಟು ಭಯಂಕರವಾದ ಪಾಪ ನಮ್ಗೆ ಗೊತ್ತಾಗಲ್ಲ. ಕರೆಕ್ಟ್ ಇದೀನಿ ನಾನು ಎಲ್ಲ ರೀತಿಯಲ್ಲಿ ಕರೆಕ್ಟ್ ಇದ್ದೀನಿ.
ಎದಕ್ಕೆ ಮಾತು ಬರ್ತದಂದ್ರೆ ಅವನಿಗೆ ಪಾಪದ ಅರಿವು ಇಲ್ಲ. ಅವನ ಪಾಪದಲ್ಲಿ ಇದ್ರೂ ಕೂಡ ಅವನಿಗೆ ಪಾಪ ಗೊತ್ತಾಗಲಿಲ್ಲ ಅವನಿಗೆ. ಅದೇ ಪಾಪದಲ್ಲಿರುವಂತ ಶಕ್ತಿ, ದ ಪವರ್ ಆಫ್ ಸಿನ್. ಆ ಪಾಪದಲ್ಲಿರುವಂತ ಶಕ್ತಿ ಏನ್ ಮಾಡ್ತದೆ ನೋಡಿ. ಒಂದು ಕಾರ್ನಲ್ಲಿ ಒಂದು 4 ಜನ ಹೋಗ್ತಿದ್ವಿ ಅನ್ಕೋ. 4 ಜನ ಹೋಗ್ತಿರೋ ಒಬ್ಬ ವ್ಯಕ್ತಿ ಇಲ್ಲದಿದ್ದ ನಾವು ಅವನು ಹೊಸಪೇಟೆಗೆ ಹೋಗ್ತಿದ್ವಿ ಅನ್ಕೋ. ತೋರಣಗಲ್ಲವರೆಗೂ ಅವನು ಎಲ್ಲ ತರ ಲಕ್ಕೊಂತ ಮಾತಾಡ್ಕೊಂತ ಕಾರ್ನಾಗಿರ್ತಾನೆ. ತೋರಣಗಲ್ಲಿದ್ದ ಹೊಸಪೇಟೆ ಬರೋವರೆಗೂ ಅವ್ನು ಯಾರ ಹತ್ರ ಮಾತಾಡೋದು. ಎಷ್ಟು ಜನ ನಕ್ಕೊಂತಿದ್ರು, ಎಷ್ಟು ಮಾತಾಡ್ತಿದ್ರು, ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಅವಾಗವರೆಗೂ ಮಾತಾಡ್ಕೊಂಡ್ ಬಂದಿರೋ ವ್ಯಕ್ತಿ ಅಲ್ಲಿ ಸೈಲೆಂಟ್ ಆಗ್ತಾರ. ಯಾಕೆ ಗೊತ್ತಾ? ಫಸ್ಟ್ ಕಾನ್ಫಿಡೆನ್ಸ್ ಅಂತ. ಇದಕ್ಕೆ ಫಸ್ಟ್ ಹೊರಗೆ ವಾಮಿಟ್ ಮಾಡ್ತಾನೆ. ಅವ್ನು ಏನಾಗ್ತಿರ್ತದೆ, ಹೊರಗ ವಾಮಿಟ್ ಬರ್ತಿರ್ತದೆ. ವಾಮಿಟ್ ಬರೋವರೆಗೂ ಯಾರ ಹತ್ರ ಮಾತಾಡಕ್ ಇಷ್ಟಪಡೋದಿಲ್ಲ, ಯಾರು ಮಾತಾಡಿದ್ರು ಕೂಡ ಕೇಳಕ್ ಇಷ್ಟಪಡೋದಿಲ್ಲ. ಅದು ಯಾವಾಗ ಹೊರಗೆ ಬರ್ತದೋ ಅವಾಗ ಅವನು ಸಮಾಧಾನ ಆಗ್ತಾನೆ. ಅವಾಗೆಲ್ಲ ಅಂತ ಮಾತಾಡಕ್ ಪಾಪ ಕೂಡ ಅಷ್ಟೇ. ಇನ್ನು ಪಾಪ ಮಾಡೋ ವ್ಯಕ್ತಿ ನೋಡುವಂತೆ ಯಾರ ಬಗ್ಗೆ ಮಾತಾಡೋ ಕಳೆದಿರೋದಿಲ್ಲ, ಕೇಳಿರೋದಿಲ್ಲ, ಅವ್ರು ಏನ್ ಮಾತಾಡೋ ಕೂಡ ಗೈದಿರೋದಿಲ್ಲ. ಎದಕ್ಕಂದ್ರೆ ಪಾಪ ಯಾವ ವ್ಯಕ್ತಿಯಲ್ಲಿ ಮಾತಾಡ್ಬೇಕು ಅನ್ಸೋದಿಲ್ಲ, ಯಾವ ವ್ಯಕ್ತಿಯಲ್ಲಿ ಕುತ್ಕೊಂಡು ಅವ್ರ ಮಾತುಗಳು ಕೇಳ್ಬೇಕು ಅನ್ಸೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಕುತ್ಕೊಂಡು ಸಮಾಧಾನ ಮಾತಾಡ್ತಾನೆ ಗೊತ್ತಾ, ಆ ಪಾಪ ಅವನಾಗಿದ್ದ ಹೊರಗೆ ಬರ್ಬೇಕು. ಅವಾಗ ಅವನು ಸಮಾಧಾನವಾಗಿ ಮಾತಾಡ್ತಾನೆ. ಅವನು ಎಷ್ಟೋ ಪಾಪದಿಂದ ಬಿಡುಗಡೆ ಆಗ್ಬೇಕಂತ ನೋಡಿದ್ರು ಕೂಡ ಪಾಪವನ್ನು ಬಿಡೋದಿಲ್ಲ. ಅಸಲನ ಪಾಪ ಬಿಡೋದಿಲ್ಲ. ಅಲ್ಲಿ ಪಾಪ ಎದಕ್ಕೆ ಬಿಡೋದಿಲ್ಲ ಅಂದ್ರೆ ಬೈಬಲ್ ಏನಾಗ್ತದಂದ್ರೆ ಪಾಪ ಮಾಡುವವನು ಪಾಪಕ್ಕೆ ದಾಸನು. ಏನಂತ? ಪಾಪ ಮಾಡುವವನು ಪಾಪಕ್ಕೆ ದಾಸನು. ದಾಸನಾದ್ಮೇಲೆ ಆ ದಾಸತ್ವದಿಂದ ಹೊರಗೆ ಆಗೋದಿಲ್ಲ. ಎದಕ್ಕೆ? ಕೆಲವೊಬ್ರು ಮೊಬೈಲ್ ದಾಸರಾಗಿರ್ತಾರ, ಮೊಬೈಲ್ ನೋಡ್ತಾನೆ ಇರ್ತಾರ, ಮೊಬೈಲ್ ಇಲ್ಲಂದ್ರೆ ಹುಚ್ಚಾಗ್ತಾರ. ಇವ್ರು ಯಾರಿಗೆ ದಾಸರು? ಮೊಬೈಲ್ ದಾಸರು. ಸಿನಿಮಾ ನೋಡ್ತಿರ್ತಾರೆ ಮೊಬೈಲ್, ಅದಕ್ಕ ದಾಸರು. ಫೋನ್ ಆಗಿ ಮಾತಾಡ್ತಿರ್ತಾರ, ಅದಕ್ಕ ದಾಸರು. ಅದ್ರಿಂದ ಹೊರಗೆ ಬರಕ್ ಆಗ್ತದ? ಆಗೋದಿಲ್ಲ. ಮೊಬೈಲ್ ಕಸ್ಕೊಂಡು ಬಂದ್ರೆ ಒಂದ್ಸಲ ಕಷ್ಟ ನೋಡ್ರಿ. ಅವ್ರನ್ನ ಮೊಬೈಲ್ ಅವ್ರ ಕಷ್ಟ ನೋಡ್ರಿ, ಅವ್ರ ಫೇಸಲ್ ಎಕ್ಸ್ಪ್ರೆಷನ್ ನೋಡ್ರಿ. ಎದಕ್ಕಂದ್ರೆ ಅವ್ರು ಅದ್ರಾಗಿದ್ದ ಹೊರಗೆ ಬರಕ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಆಗೋದಿಲ್ಲ. ಒಬ್ಬೊಬ್ರು ಕುಡಿಯಕ್ಕೆ ಬಾಳಿಸ್ರು, ಕುಡಿಯಕ್ಕೆ ಬಾಳಿಸ್ರು, ಎಷ್ಟು ಕುಡಿಯಕ್ಕೆ ಬಿಡಬೇಕು ಅನ್ಕೊಂತಾನ ಅದ್ರಾಗಿದ್ದ ಹೊರಗೆ ಬರಕ್ ಆಗೋದಿಲ್ಲ. ಅವನು ಕುಡಿದಿಲ್ಲ ಅಂದ್ರೆ ಅವತ್ತು ರಾತ್ರಿ ನಿದ್ದೆ ಬರೋದಿಲ್ಲ. ಎದಕ್ ನಿದ್ದೆ ಬರೋದಿಲ್ಲ ನಿಮಗೆ? ಕುಡಿದಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಬರೋದ ನನಗೆ. ಎದಕ್ಕ? ಅವನದಕ್ಕ ಬಾಳಿಸಿದಾಗ ಅರ್ಥ ಆಯ್ತಾ? ಕುಡಿದ್ರೆ ಶಿವಲಿಂಗ ಬರ್ತದೆ, ನಡುಗು ಬರ್ತದೆ. ಎದಕ್ಕ? ಅವನದಕ್ಕ ಬಾಳಿಸಿದಾಗ. ಕೆಲವೊಬ್ರು ಜೂದಿಗೆ ಬಾಳಿಸರು, ಜೂದ್ ಆಡಕ್ ಕೂಡ ಬಾಳಿಸರು, ಪ್ಯಾಕ್ ಆಡಕ್ ಕೂಡ ಬಾಳಿಸರು. 1,000 ರೂಪಾಯಿ ಪ್ಯಾಕ್ ಆಡಕ್ ಹೋಗ್ತಾರ, 500 ರೂಪಾಯಿ ಹೋಗ್ತಾರ. ಎದಕ್ಕೆ? ಬಾಳಿಸರು, ಪಾಪಕ್ಕ ಬಾಳಿಸರು. ಇವು ಎಲ್ಲ ಬಾಳಿಸತ್ತಲ್ಲಿದ್ದ ಅವನು ಎಷ್ಟು ಹೊರಗೆ ಬರ್ಬೇಕಂತ ನೋಡಿದ್ರು ಕೂಡ ಅವನಿಗೆ ಬರಕ್ ಆಗೋದಿಲ್ಲ. ಈ ಪಾಪ ಮಾನವ ಜೀವಿತದಲ್ಲಿ ಏನ್ ತಂದಿದ್ದಪ್ಪ ಅಂದ್ರೆ ನಟನೆ. ಏನ್ ತಂದಿದೆ? ನಟನೆ ತಂದಿದೆ. ಇವಾಗ ಸರ್ಕಸ್ ನಲ್ಲಿ ಜಂತುಗಳು ಏನ್ ಮಾಡ್ತಾರೆ? ಹಾ, ಆನೆ ಹಿಂಗ್ ಎಗಿರಂದ್ರೆ ಆನೆ ಹಂಗ ಇರ್ತದೆ, ಸಿಂಹ ಹಿಂಗ್ ಎಗಿರಂದ್ರೆ ನಟಿಸ್ತದೆ. ಇವ್ರು ಹೆಂಗ್ ನಟಿಸಂದ್ರ ಹಂಗ ನಟಿಸ್ತದೆ. ಈ ಆನೆ, ಜಂತು, ಸಿಂಹದನ್ನ ನಟಿಸೋದು ಯಾರು ಗೊತ್ತಾ? ಮಾನವನು. ಮಾನವನಂದ್ರೆ ನಟಿಸೋದು ಯಾರ? ಗಂಡಕಲ್ಲಿ ನಟಿಸ್ಬೇಕಂದ್ರೆ ಹೇಳ್ತಿದ್ದೀನಿ, ಇನ್ನ ಯಾಕೆ ಚೆನ್ನಾಗಿ ಗೊತ್ತಿಲ್ಲ. ಮಹಾನಟಿ. ಗಂಡಂತ ನಟಿಸ್ಬೇಕಂದ್ರೆ ಮಹಾನಟಿ. ಗಂಡ ಕೂಡ ಎಂತ ನಟಿಸ್ಬೇಕಂದ್ರೆ ಮಹಾನಟ.
ಹೌದಲ್ಲ? ಪಾಪ ಏನ್ ತಂದಿದೆ? ನಟನೆ. ತಂದೆ ತಾಯಿನಲ್ಲಿ ಮಕ್ಕಳು ನಟಿಸ್ತಾರ, ಏನು ಗೊತ್ತಿಲ್ಲ ನಟಿಸ್ತಾರ. ಹೌದಾ? ಎಲ್ಲಿ ನೋಡ್ರು ಕೂಡ ನಟನೆ 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 ನಟನೆ. ಪಾಸ್ಟರ್ದಲ್ಲಿ ಕೂಡ ವಿಶ್ವಾಸವೂ ನಟಿಸ್ತಾರೆ, ನಟಿಸೋದಿಲ್ಲ. ಪಾಸ್ಟರ್ ಬಂದ್ರೆ ಪಾಸ್ಟರ್ ಪಾಸ್ಟರ್ ಬಾ ಏನಂತಾರೆ ಅಂದ್ರೆ ನಾನು ಬೇಡಿಕ ಅಲ್ಲಮ್ಮ ಬಾಲನೇ ತಿಳಿಸ್ಲಾರೆ ಇದೆ. ಇವಾಗ ಅಂದ್ರೆ ನಟನೆ. ಮನುಷ್ಯನಲ್ಲಿ ಪಾಪ ಎಂತಂದ್ರೆ ನಟನೆ ನಟನೆ ತಂದದ್ದು. ವ್ಯಕ್ತಿ ಹುಡುಗ ಅವನಿಗೆ ಸ್ವೀಟ್ ಅಂದ್ರೆ ಭಾರಿ ಇಷ್ಟ. ಸ್ವೀಟ್ ಅಂದ್ರೆ ಅವನಿಗೆ ಭಾರಿ ಇಷ್ಟ. ಆ ಸ್ವೀಟ್ನ ಈ ಕಲ್ಸಕ್ರೆ ಅಂತ ಬರ್ತಾವ, ಗೊತ್ತಾ? ಕಲ್ಸಕ್ರೆ ಅಂತ ಮಾಡ್ತಾರ. ಈ ಗೌರಮ್ಮ ಗೊಂಬೆಗಳು ಮಾಡ್ತಿರ್ತಾರ, ಗೊಂಬೆಗಳು ಟೈಪ್. ಹೌದಾ? ಅದು ಕ್ರಿಸ್ಮಸ್ ಟೈಮ್ ಅಲ್ಲಿ ಅವ್ನ ತಾಯಿ ತನ್ನ ಮಗ ಇಷ್ಟ ಅಂತ ಹೇಳಿ ಆ ಕಲ್ಸಕ್ರೆ ಮಾಡಿರ್ತಾರ, ಒಂದ್ ಡಬ್ಬರ ಹಾಕಿಟ್ಟಿರ್ತಾರ. ಇವನೇನ್ ಮಾಡ್ತಾನ, ತಿನ್ಬೇಕಂದ್ರೆ ಭಾರಿ ಆಸೆ ಅವನಿಗೆ, ಯಾಕಂದ್ರೆ ಇಷ್ಟ ಅಲ್ಲ. ಅವ್ರ ಅಮ್ಮ ಅವಾಗ 1 2 ಹಂಗ್ ಕೊಡ್ತಿರ್ತಾರ. ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಎಷ್ಟು ತಿನ್ಬೇಕಂತ ಆಸೆ ಇರ್ತದೆ. ಯಾವಾಗ ನಮ್ಮಮ್ಮ ಹೊರಗೆ ಹೋಗ್ತಾರ, ಯಾವಾಗ ನಮ್ಮ ಅಪ್ಪ ಹೊರಗೆ ಹೋಗ್ತಾರ ಅಂತ ಕಾಯ್ದಿರ್ತಾನ ಎಷ್ಟು ತಿನ್ನಾಕ. ಒಂದ್ಸಲ ಅವರಮ್ಮ ಹೊರಗೆ ಹೋಗ್ತಾರ, ಅವರಪ್ಪ ಹೊರಗೆ ಹೋಗ್ತಾನ. ಏನಂಗ್ ಮಾಡ್ತಾನ, ಸೀದಾ ಡಬ್ಬ ಬಂದು ಇಟ್ಕೊಂಡು ಎಷ್ಟು ತಿಂತಿರ್ತಾನ ಕಲ್ಸಕ್ರಿ. ಅವರಪ್ಪ ಡ್ಯೂಟಿಗೆ ಹೋಗಿ 5 ಏನೋ ಮಾಡ್ತಾರ ಅಂತೇಳಿ ವಾಪಸ್ ಬರ್ತಾನ. ಬಂದು ಮಾಡುದು, ಏ ಜಾನಿ ಜಾನಿ ಅಂತ ಕಳಿಸ್ತಾನೆ. ಇವನಿಗೆ ಅಸಲ್ ಕೆಲಸ ಇಲ್ಲ, ಏನ್ ಮಾಡ್ತಿರ್ತಾರ ನೀನು, ಎಷ್ಟು ತಿಂತಿರ್ತಾನ. ಮತ್ತೆ ಆರು ಗಟ್ಟಿ ಕಳಿಸ್ತಾರ, ಏ ಜಾನಿ ಅಂತ. ಇವ್ ಬಂದೇನಂತಾನ, ಎಸ್ ಪಾಪ. ಅವರಪ್ಪ ನೋಡ್ತಾನ, ಇವನು ಬರ್ತಾನ, ಆದ್ರೆ ಬಾಯಿನಲ್ಲಿ ಮಾತ್ರ ಸಕ್ಕರೆ ಹಂಗೆ ಇರ್ತದೆ. ಅವರಪ್ಪ ಅಂತ ಏನಂತಾನ, ಈಟಿಂಗ್ ಶುಗರ್. ವೆರಿ ಗುಡ್. ಈಟಿಂಗ್ ಶುಗರ್ ಅಂತ ಹೇಳಿದ್ರೆ ಜಾಲಿ ಏನಂತಾನ, ನೋ ಪಪ್ಪ. ಅವ್ರ ಗಾಡಿ ಏನಂತ ಹೇಳ್ತಾನ, ಟೆಲ್ಲಿಂಗ್ ಲೈ, ಸುಳ್ಳು ಹೇಳ್ತಿದ್ರು ನೀನು. ಅವ್ರೇಂತಾನ, ನೋ ಪಪ್ಪ ಅಂತ ಹೇಳ್ತಾನ, ಇಲ್ಲಪ್ಪ ಅಂತ ಹೇಳ್ತಾನ. ಅವರಪ್ಪ ನೋಡಿ, ತಂದೆಯವರು ಜಲ್ದಿ ಬಿಡೋದಿಲ್ಲ, ಅದನ್ನ ಎಳ್ಕೊಂಡವ್ರಿಗೆ ಬಿಡೋದಿಲ್ಲ. ತಾಯಿ ತಂದೆ ಆ ಕಣ್ಣೀರವರಿಗೆ ಬಿಡೋದಿಲ್ಲ. ಅದಕ್ಕೆ ಅವರಪ್ಪ ಏನಂತಾನ ಗೊತ್ತಾ, ಓಪನ್ ಯುವರ್ ಮೌತ್ ಅಂತಾನ. ಅದೇನಂತಾನ, ಅಂದ್ರೆ ನೋಡು, ಅವಾಗ ನಕ್ಕಿರೋ ನಲಿ ಇವತ್ತು ಎಷ್ಟು ಎಲ್ಲ ಬಂದವು. ಅಂದ್ರೆ ಅವನ್ ನಕ್ಕಿರೋ ನಲಿನಲ್ಲಿ ಅವನ ಸಕ್ರೆ ಕೂಡ ಅವನ ಬಾಯಲ್ಲಿ ಐತೆ ಅನ್ನೋದು ಕೂಡ ಖಂಡಿತ ನಗ್ತಾನ. ಅಂದ್ರೆ ಮನುಷ್ಯನು ನಟನೆ. ಪಾಪ ಅನ್ನೋದು ಮಾನವನು ಹೆಂಗ್ ನಡೆಸುವಂತ ಮಾಡ್ತದ ಅಂದ್ರೆ ಕವರಿಂಗ್. ಅವ್ರ ಅಪ್ಪದಲ್ಲ ಏನ್ ಮಾಡ್ತಾನ, ಕವರಿಂಗ್ ಮಾಡ್ತಾನ. ಏಂಟಿ ಗಂಡದಲ್ಲಿ ಕವರಿಂಗ್ ಮಾಡ್ತಾಳ, ಗಂಡ ಏಂಟಿದಲ್ಲಿ ಕವರಿಂಗ್ ಮಾಡ್ತಾನ. ಕವರಿಂಗ್ 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 ಅಂದ್ರೆ ಈ ಕವರಿಂಗ್ ಅನ್ನೋದು ಏನಾಗುತ್ತೆ ಅಂದ್ರೆ ಮಾನವನ ಜೀವನದಲ್ಲಿ ನಟನೆ ಸಂಗತಿ, ಭಯಂಕರವಾದ ನಟನೆ. ಸರಿ, ಈ ನಟನೆ ಇಲ್ಲಿಗೆ ಹೋಗತ್ತ ಪಾಪ, ಇಲ್ಲಿಗೆ ಬಿಟ್ಬಿಟ್ಟದ ಅಂದ್ರೆ ಇಲ್ಲಿಗೆ ಬಿಟ್ಟಿಲ್ಲ ಪಾಪ. ಏನ್ ಮಾಡತ್ತಂದ್ರೆ, ನಾನು ಡಿಗ್ರಿ ಕಾಲೇಜ್ ಓದುವಾಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ನನಗೆ ಪರಿಚಯ ಇದೆ. ಅಂದ್ರೆ ನಮ್ಮ ಕಾಲೇಜ್ ಪಕ್ಕಕ್ಕೇನೆ ಇಂಜಿನಿಯರಿಂಗ್ ಹಾಸ್ಟೆಲ್ ಐತೆ. ಇಂಜಿನಿಯರಿಂಗ್ ಹಾಸ್ಟೆಲ್ ಐತೆ. ನನಗೆ ಆ ಕಾಲೇಜ್ನಲ್ಲಿ ಹೋಗ್ತಿದ್ದಲ್ಲ, ಹಾಸ್ಟೆಲ್ ಹುಡುಗರೆಲ್ಲ ನನಗೆ ಪರಿಚಯ ಇತ್ತು, ಇಂಜಿನಿಯರಿಂಗ್ ಹುಡುಗರೆಲ್ಲ ಪರಿಚಯ ಇತ್ತು. ಅವ್ರಿಗೆ ಸೆಮಿಸ್ಟರ್ ಆಗೋಯ್ತು, ಎಲ್ಲರೂ 10 ದಿನ ಹಾಲಿಡೇ ಕೊಟ್ಟಿದ್ರೆ ಊರುಗಳಿಗೆ ಅವ್ರ ಊರಿಗೆ ಹೋಗ್ತಾರೆ. ಹಾಸ್ಟೆಲ್ ಇದ್ದ ಹುಡುಗರು ಏನ್ ಮಾಡ್ತಾರೆ, ಅವ್ರ ಮನೆಗಳು ಹೋಗ್ತಾರೆ ಊರಿಗೆ. ಈ ಹುಡುಗ ಮಾತ್ರ ಮನೆಗೆ ಹೋಗಿಲ್ಲ, ಹಾಸ್ಟೆಲ್ ಅದಲ್ಲ. ಈ ಹಾಸ್ಟೆಲ್ ವಾರ್ಡನ್ ಬಂದು ನೋಡಿ ಕೇಳ್ತಾರ, ಅಲ್ಲಪ್ಪ ನಿಮ್ ಸೆಮಿಸ್ಟರ್ ಎಕ್ಸಾಮ್ ಆಗೋಯ್ತೆ, ಎಲ್ಲ ಹುಡುಗರೆಲ್ಲ ಮನೆಗೆ ಹೋಗಿ ಹಬ್ಬ ಆಯ್ತು ಅಂತೇಳಿ ಹಾಲಿಡೇಸ್ ಬಿಟ್ಟಾವ ಅಂತೇಳಿ ಹೋಗಿ ತಂದೆ ತಾಯಿ ಹ್ಯಾಪಿ ಆಗಿ ಫ್ಯಾಮಿಲಿ ಜೊತೆ ಇದಾರಲ್ಲ, ಮತ್ತೆ ನೀವು ಎದಕ್ಕೆ ಇಲ್ಲೇ ಇದ್ರಿ ಹಾಸ್ಟೆಲ್ ಒಬ್ಬನೇ ಇದೆಯಲ್ಲ, ಯಾಕೆ ಹೋಗಿ ದುಡ್ಡಿಲ್ಲ ನಾನು ಕೊಡ್ಬೇಕಾ ಅಂತೇಳಿ ಕೇಳಿದಾಗ, ಇಲ್ಲ ಸರ್ ನಮ್ಮ ಹತ್ರ ದುಡ್ಡು ಇದಾವ. ಮತ್ತೆ ಏನು ಏನಾಗೈತೆ, ಏನ್ ತಂದೆ ತಾಯಿ ಇದ್ದಾಗ ಏನೋಣ ಇದು ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ, ಏನಿದೆ ಸರ್, ಮತ್ತೆ ಏನ್ ಪ್ರಾಬ್ಲಮ್, ಯಾಕೆ ಹೋಗಿಲ್ಲ ಅಂದ್ರೆ ಆ ವ್ಯಕ್ತಿ ಹೇಳ್ತಾನ, ಸರ್ ನಾನು
ಫಸ್ಟ್ ಇಯರ್ ಜಾಯ್ನ್ ಆದಾಗ ನಪ್ಪ ನಮ್ಮ ಭಾರಿ ಕಷ್ಟಪಟ್ಟು ನಾನು ಇಂಜಿನಿಯರಿಂಗ್ ಮಾಡಿಸ್ತಾರೆ ಸರ್. ಲಕ್ಷಗಳು ಇಡ್ತಾರೆ. ಭಾರಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ದು. ನಾನು ಫಸ್ಟ್ ಇಯರ್ ಬಂದಾಗ ನನ್ನ ಹತ್ರ ಮೊಬೈಲ್ ಕೂಡ ಇಲ್ಲ. ನಾನು ಫೀಸ್ ಕಟ್ಟಕ್ಕೆ ನಮ್ಮ ಅಪ್ಪ ನಮ್ಮ ಕಷ್ಟಪಟ್ಟು ನಾನು ಕಟ್ತಾ ಇಲ್ಲ. ನಾನು ಬಂದು ಏನ್ ಮಾಡಿದಂದ್ರೆ ಫಸ್ಟ್ ಇಯರ್ ನಾಗ ಇದ್ದಾಗ ಈ ಸೀನಿಯರ್ಸ್ ಇರ್ತಾರಲ್ಲ, ಇನ್ನು ಅಪ್ಪರ್ ಕ್ಲಾಸ್ ಇರ್ತಾರಲ್ಲ, ಅವ್ರು ಏನ್ ಮಾಡಾರಂತ ಇವನಿಗೆ ಅವ್ರು ಕರ್ಕೊಂಡ್ಬಂದು ಮೊಬೈಲ್ ಅವ್ರ ಕೈ ಕೊಟ್ಟು ಈ ವಿಡಿಯೋ ಆನ್ಸರ್ ಕಳ್ಸಾರ. ಅವಾಗ ಪಬ್ಜಿ ಫುಲ್ ಫೇಮಸ್. ಈ ಪಬ್ಜಿ, ಈ ಫ್ರೀ ಫೈರ್ ಇವೆಲ್ಲವೂ ಅವ್ರು ಆಡ ಕಲ್ತು ಆಮೇಲೆ ಏನ್ ಮಾಡಾರ ಅವರು ಬಾ ಅಂತೇಳಿ ಕುಂದಿರ್ಸ್ಕೊಂಡು ಆ ಮೊಬೈಲ್ ಅಲ್ಲಿ ಭೂತು ಸಿನಿಮಾಗಳು ತೋರ್ಸಾರ. ಏನ್ ತೋರ್ಸಾರ? ಅವನಿಗೆ ಭೂತು ಸಿನಿಮಾಗಳು ತೋರ್ಸಾರ. ಅವನ ಅದಕ್ಕೆ ಏನ್ ಮಾಡೋಣ ಗೊತ್ತಾ? ಬಹಳ ಇಷ್ಟ. ಆ ಭೂತು ಸಿನಿಮಾಗಳು ನೋಡಿ ಸರ್ ನಾನು ಮನೆಗೆ ಹೋಗ್ಬೇಕಂತ ಭಾರಿ ಆಸೆ ಸರ್. ನನಗೆ ಭಾರಿ ಇಷ್ಟ ಐತೆ. ನನಗೆ ನನ್ನ ಫ್ಯಾಮಿಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಭಾರಿ ಆಸೆ. ಆದ್ರೆ ಈ ಭೂತ ಸಿನಿಮಾಗಳು ನೋಡಿ ನನಗೆ ಒಬ್ಬ ತಂಗಿ ಒಬ್ಬ ಅಕ್ಕ ಅದ ಸರ್. ಒಬ್ಬ ತಂಗಿ ಒಬ್ಬ ಅಕ್ಕ ಅದ ಸರ್. ನನ್ನ ಮನೆಗೆ ಹೋಗಿನಂದ್ರೆ ನನ್ನ ಅಕ್ಕ ತಂಗಿಯರು ಕೂಡ ನನಗೆ ಹಂಗೇ ಕಾಣ್ತಾರೆ ಸರ್. ನನ್ನ ಅಕ್ಕ ತಂಗಿಯರು ನನಗೆ ಹಂಗೆ ಕಾಣ್ತಾರ. ನಾನು ಆ ಕಡೆ ಅವ್ರನ್ನ ಹಂಗ ನೋಡಲಾರ್ದೆ, ಈ ಕಡೆ ಇದು ಬಿಡಲಾರ್ದೆ ಒಬ್ಬಂಟಾಗಿ ಜೀವಿಸ್ತೇನೆ ಸರ್. ನಾನು ಭಯಂಕರವಾದ ಪಾಪ ಪ್ರಪಂಚದಲ್ಲಿ ನಾವು ಜೀವಿಸ್ತೇವೆ. ಭಯಂಕರವಾದ ಪಾಪ ಪ್ರಪಂಚದಲ್ಲಿ ನಾವು ಜೀವಿಸ್ತೇವೆ. ಪಾಪ ಅನ್ನೋದು ಮಾನವನ ಎಷ್ಟುವರೆಗೆ ಕೆಟ್ಟದಂತ ಮಾಡಿದ ಅಂದ್ರೆ ಅವನ ಜೀವಿತನೇ ನಾಶ ಮಾಡೋದು ಭಯಂಕರವಾಗಿ. ಏನ್ತಂದ್ರಪ್ಪ ಪಾಪ ಅಂದ್ರೆ? ಪಾಪ ನರಕದಲ್ಲದೆ. ಏನ್ತಂದ್ರೆ ನರಕದಲ್ಲಿದೆ ಪಾಪ. ನರಕ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಸಣ್ಣ ಹುಡುಗ ಬಂದು ಪಾಸ್ಟರ್ ಬಂದು ಕೇಳ್ತಾರ, ಪಾಸ್ಟ್ರೆ ನೀವು ನರಕ ಸ್ವರ್ಗ ಅವೆಲ್ಲ ಹೇಳ್ತಿರಲ್ಲ, ನರಕ ಅಂದ್ರೆ ಏನು? ಈ ಸಣ್ಣ ಹುಡುಗ ನರಕ ಅಂದ್ರೆ ಏನಂತ ಕೇಳ್ತಾವಲ್ಲ, ಹುಡುಗ ಹೆಂಗ್ ಹೇಳ್ಬೇಕು? ನರಕ ಅಂದ್ರೆ ಏನಂದ್ರೆ ಏನು ಗೊತ್ತೇನಪ್ಪ? ನನ್ನ ಇಷ್ಟಾನುಸಾರ ನಾನು ಜೀವಿಸ್ತೀನಿ, ನೀವ್ ಯಾರು ಕೇಳಕ? ನನ್ನ ಲೈಫ್ ನನ್ನ ಇಷ್ಟ, ನಾನು ಹೆಂಗಾರ ಜೀವಿಸ್ತೀನಿ. ನನ್ನ ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂತ ಯಾರು ಜೀವಿಸ್ತಾರೋ ಅವರೆಲ್ಲರೂ ನರಕಕ್ಕೆ ಹೋಗ್ತಾರ ಅಂತ ಹೇಳ್ತಾರೆ. ಹೌದಾ ಸರ್? ಹಂಗಂದ್ರೆ ಹುಡುಗ ಇಲ್ಲ ಗಟ್ಟಿ ಸರಿ ಹೇಳ್ತಿದ್ರಲ್ಲ. ಈಗ ಆ ನರಕ ಹೆಂಗಿರುತ್ತೆ ಸಾರ್? ಹೆಂಗಿರುತ್ತೆ? ಅವಾಗ ಈ ಪಾಸ್ಟರ್ ಹೇಳ್ತಾನ, ಈಗ ಒಂದು ಬೆಂಕಿ ತಗೊಂಡು ನಾನು ನಿನಗೆ ಕೈಗೆ ಹಚ್ಚಿ ಒಂದು 5 ನಿಮಿಷ ಆ ಬೆಂಕಿ ನಿನ್ ಕೈ ಹಚ್ತಾನೇ ಇರ್ತೀನಿ ಅಂದಾಗ ಅವನಂತ, ಸಾರ್ 5 ನಿಮಿಷನ ನನ್ನ ಕೈ ಇರೋಲ್ಲ ಸರ್. ಇನ್ನ 5 ನಿಮಿಷ ಹಚ್ಚಿದ್ರೆ ಏನ್ ಸರ್? ಇನ್ನ ನಾನು 1 ತಿಂಗಳು ನನ್ನ ಕೈ ವಾಸಿ ಆಗೋದಿಲ್ಲ. ಈ ಸಣ್ಣ ಬೆಂಕಿನೇ ನಿನ್ ಕೈಗೆ ಹಚ್ಚಿದ್ರೆ 1 ತಿಂಗಳು ವಾಸಿ ಆಗೋದಿಲ್ಲ, ಅಷ್ಟು ನೋವು ಇರ್ಬೇಕಂತ ಹೇಳ್ತಿದ್ಯಲ್ಲ. ನರಕ ಇದಕ್ಕಿಂತ 100ರಷ್ಟು ಇರುತ್ತೆ ಪೇನ್. ಅದು ಯಾವವರೆಗೆ ಇರ್ತದಂದ್ರೆ 3 ದಿನ, 1 ತಿಂಗಳು, 1 ವರ್ಷ ಅಲ್ಲ, ಯುಗವರೆಗೂ ಆ ಪೇನ್, ಆ ಬೆಂಕಿನಲ್ಲಿ ಮನುಷ್ಯನು ಸುಡ್ತಾ ಇರ್ತಾನೆ. ಅದು ನರಕ. ಭಯಂಕರವಾದ ಪೇನ್ ಅದು. ಈಗ ಯಾರಾದ್ರೂ ಕ್ರಿಶ್ಚಿಯನ್ ಹತ್ತಂದು ಸುಟ್ಕೊಂಡು ಸತ್ತವ್ರು ಅನ್ಕೋ, ಹೆಂಗಿರ್ತದ ಅವ್ರಿಗೆ? ಆ ಪೇನ್ ಹೆಂಗಿರ್ತದ ಅವ್ರಿಗೆ? ಹಟ್ಗಳಾಗ ಆಗ್ತದ? ಆಗೋದಿಲ್ಲ. ಆದ್ರೆ ನರಕದಲ್ಲಿ ಯುಗ ಅಂಗ ಸುಡ್ತದಂತ, ಅಷ್ಟು ಭಯಂಕರವಾದ ನರಕ. ಅದಕ್ಕೆ ಬೈಬಲ್ ಏನಂತ ಗೊತ್ತಾ? ಅಗ್ನಿ ಆರದು ಪುರುಗು ಚಾವದು. ಅಗ್ನಿ ಆರದಿಲ್ಲ, ಹುಳ ಸಾಯೋದಿಲ್ಲ, ಕಂಟಿನ್ಯೂಸ್ ಆಗೋದು ಆ ಉರಿತಾನೆ ಇರ್ತದೆ.
ಸಹೋದರ ಸಹೋದರಿ, ಯಾರು ನನ್ನ ಮಾತು ಕೇಳ್ತಾ ಇರೋ, ನನ್ನ ಇಷ್ಟಾನುಸಾರ ನಾನು ಜೀವಿಸ್ತೀನಿ, ನಾನು ಇಷ್ಟಾನುಸಾರ ನಾನು ಬದುಕ್ತೀನಿ. ನೀವ್ ಯಾರು ನಾನು ಕೇಳೋದು? ಯಾರು ಮಾಡಿದ ಪಾಪ ನಾನು ಮಾಡ್ತಿಲ್ಲ. ಈ ಪ್ರಪಂಚದಲ್ಲಿ ಯಾರು ತಿರುಗಿದ ನಾನು ತಿರುಗ್ತಿಲ್ಲ. ಯಾರು ಮಾಡಿದ ಪಾಪ ನಾನು ಮಾಡ್ತಿಲ್ಲ ಅಂತೇಳಿ ನಾನು ಅನ್ಕೊಂತಿದ್ದೀನಲ್ಲ. ನಿಚ್ಚ ನರಕ ನಿನ್ನ ಮುಂದೆ ಐತೆ ಅಂತೇಳಿ ಮರೆಯೋಣ. ಅದು ಹೆಂಗೈತಂದ್ರೆ ಯುಗಗಳು ಕೂಡ ಆ ನೋವು ನೀನ್ ಕಟ್ಕೊಳಕ್ ಆಗುದಿಲ್ಲ. ಅಷ್ಟು ಪೇರ್ ಇರ್ಬೇಕು, ಭಯಂಕರವಾದ ನರಕ. ಈ ನರಕ ತಪ್ಪಿಸ್ಕೊಳ್ಳಕ ಮಾನವನು ರೊಕ್ಕ 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 ಪ್ರಯತ್ನ ಪಟ್ಟ. ಇವಾಗೂ ಪಡ್ಕ ಹೆಂಗೆ ನರಕದಿಂದ ಹೊರಗೆ ಬರಬೇಕು, ಹೆಂಗೆ ನರಕದಿಂದ ನಾನು ತಪ್ಪಿಸ್ಕೋಬೇಕು, ಏನು ಮಾಡಿ ನರಕದಿಂದ ನಾನು ತಪ್ಪಿಸ್ಕೊಳ್ತೀನಿ ಅಂತ ಹೇಳಿ ಒಬ್ಬ ಹೀರೋಯಿನ್ ಬಾಲಿವುಡ್ ಹೀರೋಯಿನ್ ಸಂಜಯ್ ದತ್ ಗೊತ್ತಾ? ಸಂಜಯ್ ದತ್ ಬಾಲಿವುಡ್ ಹೀರೋ. ಈ ಸಂಜಯ್ ದತ್ ಅಕ್ರಮ ಗನ್ ಸಪ್ಲೈ ಮಾಡುವಂತ ಕೇಸಿನಲ್ಲಿ ಅರೆಸ್ಟ್ ಆಗ್ತಾನೆ. ಅಕ್ರಮ ಗನ್ ಸಪ್ಲೈ ಮಾಡೋದು ಅರೆಸ್ಟ್ ಆದಾಗ ಈ ಒಂದು ಹೀರೋಯಿನ್ ಕೂಡ ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾವೆ. ಈಕಿನ ಹೆಸರು ಮೋನಿಕಾ ಬೇಡಿ. ನೀವು ಬೇಕಾದ್ರೆ ನೀವು ಆಮೇಲೆ ಯೂಟ್ಯೂಬ್ ನಲ್ಲಿ ಗೂಗಲ್ ಚೆಕ್ ಮಾಡಿದ್ರಿ, ಈಗಿನ ಹಿಸ್ಟ್ರಿ ಬರ್ತದೆ. ಈಗ ಕೂಡ ಆ ಒಂದು ಕೇಸಿನಲ್ಲಿ ಇನ್ವಾಲ್ವ್ ಆಗಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ತಾನು ಹೊರಗೆ ಬರ್ತಾಳ. ರಿಲೀಸ್ ಆಗಿ ಜೈಲಿಂದ ರಿಲೀಸ್ ಆಗಿ ಹೊರಗೆ ಬಂದಾಗ ಯಾರನ್ನಾಗ್ಲಿ ಫಸ್ಟ್ ಎಲ್ಲಿಗೆ ಹೋಗ್ತಾರ? ಮನೆಗೆ ಹೋಗ್ತಾರೆ. ತಂದೆ ತಾಯಿ ನೋಡ್ಬೇಕಂತ ಹೋಗ್ತಾರೆ, ಇಲ್ಲಾಂದ್ರೆ ಎಂಟು ನೋಡ್ಬೇಕಂತ ಹೇಳ್ತಾರೆ. ಮಕ್ಕಳು ನೋಡ್ಬೇಕಂತ ಸ್ಕೂಲ್ ಆಗಾದ್ರೆ ನಮ್ಮ ಮಕ್ಕಳು ಸ್ಕೂಲ್ ಹೋಗಿ ಫಸ್ಟ್ ಮಕ್ಕಳು ನೋಡ್ಬೇಕಂತ ಹೋಗ್ತಾರ. ಜೈಲಿಂದ ಹೊರಗೆ ಬಂದು ರಿಲೀಸ್ ಆಗುದು. ಆದ್ರೆ ಈ ಮೋನಿಕಾ ಬೇಡಿ ಹೀರೋಯಿನ್ ಏನ್ ಮಾಡ್ತಾರಂದ್ರೆ ಸೀದಾ ಗುಡಿಗೆ ಹೋಗ್ತಾಳ, ಟೆಂಪಲ್ ಹೋಗ್ತಾಳ. ಎದಕ್ ಹೋಗ್ತಾಳಂದ್ರೆ ಗುಡಿಗೆ ಹೋಗಿ ದೇವ ನಾ ತಪ್ಪಾಡಿದೆ ಅಂತ ಹೇಳಿ ಮೊಕ್ಕಣಕ್ಕಲ್ಲ. ಆಕೆ ಏನ್ ಮಾಡ್ತಾಳೆ ಅಂದ್ರೆ ಗುಡಿಕಲ್ಲಿ ಹೋಗಿ ಈ ಪ್ರಸಾದ ತಿಂದಿರುವಂತ ಪ್ಲೇಟ್ಗಳು, ಪೇಪರ್ಗಳು ಇವೆಲ್ಲ ಬಿದ್ದಿರ್ತಾವಲ್ಲ, ಅವನ್ನೆಲ್ಲ ಆರಿಸ್ಕೊಂಡು ಹೋಗಿ ಡಸ್ಟ್ಬಿನ್ ಆಗಿ ಹಾಕ್ತಾರ. ಆಕಿ ಅವಾಗೆ ಫೇಮಸ್ ಹೀರೋಯಿನ್. ಇದನ್ನ ನೋಡಿರುವಂತ ಮೀಡಿಯಾದವರು ಫೇಮಸ್ ಹೀರೋಯಿನ್ ಈ ಒಂದು ಪೇಪರ್ಗಳು ಇವತ್ತು ತಿಂದಿರೋ ಎತ್ತಾಗಲ್ಲ ಅಂತೇಳಿ ಈ ಮಿಡದರೆಲ್ಲ ಬರ್ತಿದ್ರೆ ಈಕಿ ಹೋಗಿ ಆ ಗುಡಿ ಮೆಟ್ಲುಗಳು ಇರ್ತಾವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡ್ಬೋದ. ಒಂದು ಕೇಳ್ತಾರ, ಮೇಡಮ್ ನೀವು ಹೀರೋಯಿನ್ ಅಲ್ಲ ಮೇಡಮ್, ಎಷ್ಟು ಫೇಮಸ್ ಹೀರೋಯಿನ್ ನೀವೇನ್ ಮೇಡಮ್ ಇಂಥ ಕೆಲಸ ಮಾಡ್ತಿದ್ರಿ, ಯಾಕೆ ಮೇಡಮ್ ಈ ಕೆಲಸ ಮಾಡ್ತಿದ್ರಿ ಅಂದ್ರೆ ಕೊಟ್ಟಿರೋ ಆನ್ಸರ್ ಏನು ಗೊತ್ತಾ? ನನ್ನ ಪಾಪಗಳು ತೊಳ್ಕೊಳಕ್ ನಾನು ಈ ಕೆಲಸ ಮಾಡ್ತೇನೆ. ಏನಂತ? ನನ್ನ ಪಾಪಗಳು ನಾನು ತೊಳ್ಕೊಳಕ್ ಈ ಕೆಲಸ ಮಾಡ್ತೇನೆ. ಅಂದ್ರೆ ಮಾನವರು ಏನ್ ಮಾಡ್ತಾರೆ ಅಂದ್ರೆ ಪಾಪಗಳು ತೊಳ್ಕೊಬೇಕಂದ್ರೆ ಪುಣ್ಯ ಕಾರ್ಯಗಳು ಮಾಡಿದ ಪಾಪಗಳು ಹೋಗ್ತಾ ಇದ್ದಾಳಗಂತ. ಪುಣ್ಯ ನದಿಗಳು ಹೋಗಿ ಮುಡಿದ್ರೆ ಪಾಪಗಳು ಹೋಗ್ತಾ ಇದ್ದಾಳಗಂತ. ಅದಕ್ಕೆ ಹೇಳ್ತಾರ ಕಾಶಿಗೆ ಹೋಗಿ ಮುಂದ್ರು ಕೂಡ ಗೋಷ್ಠಿಯಲ್ಲಿ ಪಾಪ ಇದ್ರೆ ಯಾರೇನ್ ಮಾಡಕ್ ಆಗ್ತಾ ಅಂತ. ಹೌದಾ? ನೀವೆಲ್ಲರೂ ಹೋಗ್ಬೋದು. ಪಾಪ ನಿನ್ನ ಬಿಟ್ಟು ಹೋಗಲಿಲ್ಲ, ಪಾಪ ಬಿಟ್ಟು ಹೋಗಲೇ ಇಲ್ಲ. ಮತ್ತೆ ಪಾಪ ಹೆಂಗೋತು ಸಹ ಮತ್ತೆ ಆ ನರಕದಿಂದ ತಪ್ಪಿಸ್ಕೋಬೇಕಂದ್ರೆ ಏನ್ ಮಾಡಬೇಕು? ಆ ಭಯಂಕರವಾದ ನಿಚ್ಚ ನರಕದಿಂದ ನಾವು ತಪ್ಪಿಸ್ಕೋಬೇಕು. ಪಾಪ ಪರಿಹಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಪುಣ್ಯ ಕಾರ್ಯಗಳು ಮಾಡಿದ್ರೆ ಹೋಗೋದಿಲ್ಲ ಅಂತಿ, ನೀತಿ ಕಾರ್ಯಗಳು ಮಾಡಿದ್ರೆ ಹೋಗೋದಿಲ್ಲ ಅಂತಿ. ಇನ್ನು ಏನ್ ಮಾಡಿದ್ರೆ ಪಾಪ ಹೋಗ್ತದೆ ಅಂತಂದ್ರೆ, ಪಾಪ ಹೋಗ್ಬೇಕಂದ್ರೆ ಬೈಬಲ್ ಏನ್ ಹೇಳ್ತಾರೆ ಗೊತ್ತಾ? ರಕ್ತ ಪ್ರೋಕ್ಷಣ ಆಗ್ಬೇಕು. ಆಮೇಲೆ ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತದೆ? ರಕ್ತ ಪ್ರೋಕ್ಷಣ ಆಗ್ಬೇಕು. ಅದಕ್ಕೆ ಈ ಹಳ್ಳಿ ಹುಡುಗರು ಏನ್ ಮಾಡ್ತಿರ್ತಾರೆ ಗೊತ್ತಾ? ಹಳ್ಳಿ ಊರಿನಾಗ ಆ ಬೆಳೆಗಳು ಏನ್ ಸರಿ ಬಂದಿಲ್ಲ ಅಂದ್ರೆ, ಬೆಳೆಗಳು ಏನ ಸರಿ ಬೆಳೆದಿಲ್ಲ ಅಂದ್ರೆ ಅದೇ ರೀತಿಯಲ್ಲಿ ಆ ಊರಲ್ಲೆಲ್ಲ ಸಾವು ಬರ್ತದ ಅನ್ಕೋ, ಊರಿಗೆ ಅರಿಷ್ಟ ಆಗತ್ತೆ. ಬೆಳೆ ಬರಲು ಮನುಷ್ಯರು ಸಾಯ್ತಾರ, ನಮ್ಮ ಊರಿಗೆ ಅರಿಷ್ಟ ಆಗತ್ತೆ ಅಂತೇಳಿ ಏನ್ ಮಾಡ್ತಾರಂದ್ರೆ ಈ ಕುರಿಗಳನ್ನ, ಈ ಮೇಕೆಗಳನ್ನ ಬಲಿ ಕೊಡ್ತಾರೆ, ರಕ್ತ ಪ್ರೋಕ್ಷಣ ಮಾಡ್ತಾರೆ. ರಕ್ತ ಪ್ರೋಕ್ಷಣ ಮಾಡಿದ್ರೇನೆ ಪಾಪ ಪರಿಹಾರ ಆಗ್ತದೆ. ಅಂದ್ರೆ ಒಂದು ಊರಿಗೆ ಅರಿಷ್ಟ ಬಂದಿದೆ, ಒಂದು ಊರಿನಲ್ಲಿ ಪಾಪ ಇದೆ ಅಂತ ಹೇಳಿ ರಕ್ತ ಪ್ರೋಕ್ಷಣ ಮಾಡಬೇಕಂದ್ರೆ
ಈ ಪ್ರಪಂಚದಲ್ಲಿರೋ ಪ್ರತಿ ಮಾನವನು ಕೂಡ ಪಾಪಿನೇ ಅಲ್ಲ. ಇಷ್ಟು ಪಾಪ ಪರಿಹಾರ ಆಗಬೇಕಂದ್ರೆ ಎಷ್ಟು ನಾವು ಕುರಿಗಳು ಬಲಿ ಕೊಡ್ಬೇಕು, ಎಷ್ಟು ನಾವು ಯಜ್ಞಗಳು ಮಾಡಬಹುದು? ಅದು ಆಗಲಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ದೇವರು ಏನ್ ಮಾಡೋಣ ಅಂದ್ರೆ ತಾನೇ ಮಾನವನಾಗಿ ಆ ಯಜ್ಞ ಪುರುಷನಾಗಿ ಬಂದ. ಆಮೇಲೆ ಹಾಲೆಲೂಯ. ನಾನು ಹೋಗಿ ಬಲಿ ಹಾಕ್ತೀರಪ್ಪ ಅಂತ ಹೇಳಿದ್ರೆ ನನ್ನಲ್ಲೇ ಪಾಪ ಐತೆ. ನಾನಿಂದ ಬಲಿ ಕೊಡೋದಾಗ್ತದೆ, ನಾನಿಂದ ಪ್ರಾಣ ಕೊಡೋದಾಗ್ತದೆ. ಏನಂತ ಗೊತ್ತಾ ಬಲಿ ಅಂತ ಗೊತ್ತಾ? ನೀತಿ ಅಂದ್ರೆ ಒಬ್ಬನು ಬಲಿ ಆಗ್ತದೆ. ಏನ್ ಮಾನವ ಕೂಡ ನೀತಿ ಅಂತಿಲ್ಲ. ಮಾನವನ ಪಾಪ ಪರಿಹಾರ ಆಗ್ಬೇಕಂದ್ರೆ ರಕ್ತ ಪ್ರೋಕ್ಷಣ ಆಗ್ಬೇಕು. ಆ ರಕ್ತ ಯಾವ್ದಾಗಿರ್ಬೇಕಂದ್ರೆ ಪರಮಾತ್ಮನದಾಗಿರ್ಬೇಕು. ಆಮೇಲೆ ಅದಕ್ಕೆ ವೇದಗಳಲ್ಲಿ ಒಂದು ಮಾತು ಬರೋದು, ಸರ್ವ ಪಾಪ ಪರಿಹರೋ ರಕ್ತ ಪ್ರೋಕ್ಷಣ ಅವಶ್ಯಂ ತದ್ರಕ್ತಂ ಪರಮಾತ್ಮನಾಯ ಪುಣ್ಯದಾನ ಬಲಿಹಾಗಂ. ಏನಂತ? ಸರ್ವ ಪಾಪ ಪರಿಹಾರದ್ದು, ಸರ್ವ ಪಾಪ ಪರಿಹಾರಕ್ಕಾಗಿ ರಕ್ತ ಪ್ರೋಕ್ಷಣ ಅವಶ್ಯಂ. ರಕ್ತ ಪ್ರೋಕ್ಷಣ ಆಗಬೇಕು. ತದರಕ್ತಂ, ಆ ರಕ್ತ ಪರಮಾತ್ಮನಾಯ ಪುಣ್ಯದಾನಂ ಬಲಿಯಾಗಂ. ಆ ಪರಮಾತ್ಮನೇ ಮಾನವನಾಗಿ ಬಂದು ಬಲಿಯಾಗಬೇಕು. ಆ ರಕ್ತದಿಂದಲೇ ಮಾನವರ ಪಾಪ ಪರಿಹಾರ ಆಗ್ತದೆ. ಆ ಪಾಪ ಪರಿಹಾರಕ್ಕಾಗಿ ಆ ದೇವರು, ಸರ್ವೋನ್ನತನಾದ ದೇವರು, ಸರ್ವ ಸೃಷ್ಟಿಕರ್ತನು ಆ ಸಿಂಹಾಸನ ಬಿಟ್ಟು ಮಾನವನಾಗಿ ಬಂದು ರಕ್ತ ಚಿಂದಿಸಿರುವಂತ ದೇವರು ಯಾರು ಗೊತ್ತಾ? ನಾನು ಪ್ರಕಟಿಸಿರುವಂತ ನಜರೇತಿನ ಯೇಸು. ನಜರೇತಿನ ಯೇಸು. ಇನ್ನು ಯಾವ ಪರಮಾತ್ಮನು ಕೂಡ ಮಾನವನಾಗಿ ಬಂದು ತನ್ನ ರಕ್ತವನ್ನು ಚಿಂದಿಸಿಲ್ಲ. ಆತನೇ ಮಾನವನಾಗಿ ಬಂದು ತನ್ನ ರಕ್ತವನ್ನೇ ಚಿಂದಿಸಲು, ಸರ್ವ ಲೋಕ ಕಲ್ಯಾಣಕ್ಕಾಗಿ, ಸರ್ವ ಮಾನವರ ಪಾಪ ಪರಿಹಾರಕ್ಕಾಗಿ. ಯಾರು ಯೇಸು? ಯಾರು ಯೇಸು? ಬೈಬಲ್ ಏನಾಯ್ತು ಗೊತ್ತಾ? ಯೇಸು ಆಶ್ಚರ್ಯಕರನು, ಆಲೋಚನಕರ್ತ, ನಿತ್ಯನಾದ ತಂದೆ. ಯೇಸು ಆಶ್ಚರ್ಯಕರಣ ಅಂತ. ಏನಂತ? ಆಶ್ಚರ್ಯಕರನು. ಹೆಂಗ ಆಶ್ಚರ್ಯಕರನು? ಯೇಸು ಹೆಂಗ ಆಶ್ಚರ್ಯಕರಣ ಅಂದ್ರೆ ಆತ ಹುಟ್ಟಿರೋದೇ ಒಂದು ಆಶ್ಚರ್ಯ. ಆಮೆನ್, ಹಲ್ಲೆಲೂಯ. ಈಗ ನಾನು ಹುಟ್ಟಿನಿ, ನಾನು ಹುಟ್ಟಬೇಕಂದ್ರೆ ಯಾವ ವ್ಯಕ್ತಿ ಆದ್ರೂ ಹುಟ್ಟಬೇಕಂದ್ರೂ ಕೂಡ ಒಂದು ಗಂಡು ಹೆಣ್ಣು ಕಲ್ತ್ರೇನೆ ಒಂದು ಮಾನವನು ಹುಟ್ಟುತ್ತಾನ, ಯಾರನ್ನಾಗಿರ್ಲ. ಹೌದಾ? ಆದ್ರೆ ಟೆಸ್ಟ್ ಟ್ಯೂಬ್ ಬೇಕುಗಳಲ್ಲ ಬ್ರದರ್, ಟೆಸ್ಟ್ ಟ್ಯೂಬ್ಗಳು ಬೇಕಾ? ಟೆಸ್ಟ್ ಟ್ಯೂಬ್ ಬೇಕಂದ್ರೆ ಕೂಡ ಗಂಡು ಸೀಡ್ ಇರಬೇಕು, ಹೆಣ್ಣಿಗೆ ಸೀಡ್ ಇರಬೇಕು. ಅದು ಸೈಂಟಿಫಿಕ್. ಗಂಡೊಂದು ಬೀಜ ಇಲ್ಲಂಗ ಬಂದಿರುವಂತ ಒಬ್ಬ ಏಕೈಕ ವ್ಯಕ್ತಿ ಯಾರಂದ್ರೆ ತಾಯಿ ಕನ್ನಿಕ ಮರ ಗರ್ಭದಲ್ಲಿ ಹುಟ್ಟಿರುವಂತ ನಜರೇತಿನ ಯೇಸು. ಆಮೆನ್, ಹಲ್ಲೆಲೂಯ. ಕನ್ನಿಕ ಗರ್ಭದಲ್ಲಿ ಪರಿಶುದ್ಧ ಆತ್ಮನ ಸಹಾಯದ ಪರಿಶುದ್ಧವಾದ ರಕ್ತ ಚಿಂದಿಸಕ್ಕೆ ಬಂದನು. ಕೆಲವೊಬ್ರು ಹೇಳ್ತಿರ್ತಾರ ಈ ಯೇಸು ಸ್ವಾಮಿ ಹುಟ್ಟಿರೋದು ಎಲ್ಲ ಸುಮ್ಮನೆ ಹೇಳ್ತಿರ್ಬೇಕಾದ್ರೆ ಅಸಲು ಯೇಸು ಹುಟ್ಟೇ ಇಲ್ಲ ಅಂತ. ಏನಂತಾರ? ಯೇಸು ಹುಟ್ಟೇ ಇಲ್ಲ, ಯೇಸು ಹುಟ್ಟೇ ಇಲ್ಲ. ನೋಡ್ರಿ, ನಾನು ಡೇಟ್ ಆಫ್ ಬರ್ತ್ ಏನು 1989 ಅಂದ್ರೆ ಏನು? ಕ್ರಿಸ್ತು ಪೂರ್ವನ ಕ್ರಿಸ್ತು ಶಕನ? ಕ್ರಿಸ್ತು ಶಕ. ಹೌದಾ? ನೀವು ಹುಟ್ಟಿರೋದೆಲ್ಲರೂ ಕ್ರಿಸ್ತು ಪೂರ್ವನ ಕ್ರಿಸ್ತು ಶಕನ? ಕ್ರಿಸ್ತು ಶಕ. ಮತ್ತೆ ನಮ್ಮ CM ಸಿದ್ದರಾಮಯ್ಯ ಹುಟ್ಟಿರೋದು ಕ್ರಿಸ್ತು ಶಕನೇ. ಡಾಕ್ಟರ್ ಅಂಬೇಡ್ಕರ್ ಹುಟ್ಟಿರೋದು ಕ್ರಿಸ್ತು ಶಕನೇ. ವಿವೇಕಾನಂದ ಹುಟ್ಟಿರೋದು ಇವ್ರು ನನ್ನ ಕ್ವಶನ್ ಕೇಳ್ತೀನಿ. ಅಲೆಕ್ಸಾಂಡರ್ ಹುಟ್ಟಿರೋದು ಕ್ರಿಸ್ತು ಪೂರ್ವ. ಅಂದ್ರೆ ಯೇಸು ಹುಟ್ಟಕ್ಕಿಂತ ಮುಂಚೆ. ಅಂದ್ರೆ ಒಬ್ಬ ವ್ಯಕ್ತಿ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ಏನ್ ಬೇಕು? ಕ್ರಿಸ್ತನೇ ಆಧಾರ. ಆಮೇಲೆ ಇದಕ್ಕಿಂತ ಹೆಚ್ಚಿನ ಏನ್ ಬೇಕು? ಕ್ರಿಸ್ತು ಹುಟ್ಟಾನ ಅಂತ ಹೇಳಕ
ಕ್ರಿಸ್ತ ಹುಟ್ಟಾನ ಅಂತ ಹೇಳಿ ಇದಕ್ಕಿಂತ ಹೆಚ್ಚಿನ ಆಧಾರ ಇರಬೇಕು. ಹೌದು, ಆತನ ಹುಟ್ಟಿರೋದು ನಿಜ. ಅದೇ ರೀತಿಯಲ್ಲಿ ಇನ್ನೊಂದು ಆಶ್ಚರ್ಯಕರ ನನಗೆ ದೇವರಿಗೆ ಇನ್ನೊಂದೇನು ಗೊತ್ತಾ, ಒಬ್ಬ ವ್ಯಕ್ತಿ ಭಯಂಕರವಾದ ರೋಗದಲ್ಲಿರ್ತಾರ. ರೋಗದಲ್ಲಿದ್ದು ಡಾಕ್ಟರ್ ಹೋಗ್ತಾರೆ. ಡಾಕ್ಟರ್ ಹೋಗಿ 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 ತನ್ನ ದುಡ್ಡೆಲ್ಲ ಖರ್ಚು ಮಾಡಿ ತನ್ನ ರೋಗನ ತೋರಿಸ್ಕೊಂತಲ್ಲ, ರೋಗ ವಾಸಿ ಆಗೋದಿಲ್ಲ. ತಾನು ಏನ್ ಮಾಡ್ತಾನೆ ಗೊತ್ತಾ, ಎಷ್ಟು ನಾನು ದುಡ್ಡು ಕೊಟ್ಟು ನನ್ನ ರೋಗನ ವಾಸಿ ಮಾಡಿಸ್ಕೊಳಕ್ ಆಗೋದು, ಈ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿರ್ತದೆ. ಅದಕ್ಕೆ ಏನ್ ಮಾಡ್ತಾನಂದ್ರೆ, ಯೇಸು ಸ್ವಾಮಿ ಅವ್ರ ಊರಿಗೆ ಬಂದಿರೋದು ಕೇಳ್ತಾರೆ. ಕೇಳಿ ಏನ್ ಮಾಡ್ತಾನಂದ್ರೆ, ನಾನು ಯೇಸು ಸ್ವಾಮಿ ಹತ್ರ ಹೋಗಿ ನನ್ನ ಒಂದು ಸಮಸ್ಯೆ ಏನೈತೆ ನಾನು ಹೇಳ್ಕೋಣ ಅಂತ ಹೋಗ್ತಾನೆ. ಹೋಗ್ತಿರುವಾಗ ಗೊತ್ತಬಾರ್ದು, ರಕ್ತ ಕುಸುಮ ಆಗಿರುವಂತ ವ್ಯಕ್ತಿ ಊರಾಗ ಇರಬಾರ್ದು. ಅವಾಗ ಆಚಾರದಲ್ಲಿ ಊರು ಹೊರಗಾಗ್ತಾರ ಅವರು. ಇವಾಗ ನಾನು ಏನಂದ್ರೆ, ಈ ಮತ ದೊಡ್ಡರೆಲ್ಲ ಏನ್ ಮಾಡ್ತಾರ, ಊರು ಹೊರಗಾಗ್ತಾರ. ಏನ್ ಮಾಡ್ಬಿಡ್ತಾರ ಅಂದ್ರೆ, ಸೀದಾ ಯೇಸು ಸ್ವಾಮಿಗಳು ಹೇಳಿದಾಗ ವಿಶ್ವಸಿಸ್ತಾರ. ಅಯ್ಯ, ನೀನೇ ದೈವ ಮಾನವನು, ಸರ್ವಲೋಕ ಕಲ್ಯಾಣಕ್ಕಾಗಿ ಬಂದಿರುವಂತ ದೇವರು ನೀನು ಅಂತೇಳಿ ನಂಬಿ ವಿಶ್ವಸಿಸಿ ಹೋಗಿ ಆತನ ವಸ್ತ್ರನ ಮುಟ್ತಾನ. ಆ ವಸ್ತ್ರನ ಮುಟ್ಟಿದ್ರೆ ಆತನ ಶಕ್ತಿ ಆಕೆ ಆವರಿಸಿ ಆ ರಕ್ತ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಆಮೇಲೆ ಹಾಲೆಲೂಯಾ. ಅದನ್ನ ಆಶ್ಚರ್ಯಕರನು. ಇಲ್ಲಿ ಇರೋರು ಯಾರಾದ್ರೂ ರೋಗದಲ್ಲಿ ಬಾಧೆ ಬೀಳ್ತಿದಾರ, ಯಾವ ಸಮಸ್ಯೆದಲ್ಲಿ ಬಾಧೆ ಬೀಳ್ತಿದಾರೇನೋ, ವಿಶ್ವಾಸದಲ್ಲಿ ದೇವರು ಹಿಡ್ಕೊಂಡ್ರೆ ಆತನ ಆಶ್ಚರ್ಯಕರನು. ನಿನ್ನ ಪ್ರತಿಯೂ ಸಾಲ್ವ್ ಮಾಡುವಂತ ಸರ್ವಶಕ್ತನಾದ ದೇವರ. ಆಮೇಲೆ ಲಾಸ್ಟ್ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ. ಇನ್ನೊಂದು ಹೇಳ್ಬೇಕು, ಆತನ ಆಶ್ಚರ್ಯಕರ ನನಗ ಬರೀ ಹುಟ್ಟೋದೊಂದಲ್ಲ, ಆತನ ಸಾವುಗಳ ಒಂದು ಆಶ್ಚರ್ಯನೇ. ಹೌದಾ? ಆತನ ಸಾವು ಕೂಡ ಒಂದು ಆಶ್ಚರ್ಯನೇ. ಆತನ ಬಗ್ಗೆ ರಕರಕವಾದ ಫಿಲ್ಮ್ಗಳು ಇದ್ದಾರೆ. ಯೇಸು ಸ್ವಾಮಿ ಬಗ್ಗೆ ಫಿಲ್ಮ್ಗಳು ತೆಗೆದಷ್ಟು ಈ ಪ್ರಪಂಚದಲ್ಲಿ ಯಾವ ಮಾನವನ ಬಗ್ಗೆ ಕೂಡ ತೆಗೆದಿಲ್ಲ. ಯಾವ ಮಾನವನ ಬಗ್ಗೆ ಕೂಡ ತೆಗೆದಿಲ್ಲ. ಕೆಲವು ಸಾವಿರ ಲಕ್ಷ ಫಿಲ್ಮ್ಗಳು ತೆಗೆದಾರ ಯೇಸು ಸ್ವಾಮಿ ಬಗ್ಗೆ. ನೀನ್ ಜೀವನ ಪೂರ್ತಿ ಕುತ್ಕೊಂಡು ನೋಡಿದ್ರು ಕೂಡ ನಿನ್ ಜೀವನ ಸರಿ ಆಗೋದಿಲ್ಲ. ಅಷ್ಟು ಫಿಲ್ಮ್ ತೆಗೆದಾರ ಯೇಸು ಸ್ವಾಮಿ ಬಗ್ಗೆ. ಹಲ್ಲೆಲೂಯಾ. ಅದರಲ್ಲಿ ಒಂದು ಫಿಲ್ಮ್ ಫುಲ್ ಫೇಮಸ್ ಆಗಿದೆ. ಯಾವ್ದಂದ್ರೆ ಪ್ಯಾಷನ್ ಆಫ್ ಕ್ರೈಸ್ಟ್. ಈ ಫಿಲ್ಮ್ ತೆಗೆದಿರೋ ಡೈರೆಕ್ಟರ್ಸ್ ಮೆಲ್ ಗಿಬ್ಸನ್. ಈ ಮೆಲ್ ಗಿಬ್ಸನ್ ಅನ್ನೋ ವ್ಯಕ್ತಿ ಯೇಸು ಸ್ವಾಮಿ ಬಗ್ಗೆ ಹುಟ್ಟಿದಾಗಿದ್ದ ಆತ ಶಿಲುಬೆಗೆ ಮರಣ ಹೊಂದಿ ಪುನರುತ್ಥಾನ ಆಗುವವರು ತೆಗೆದಿಲ್ಲ. 33 ವರ್ಷ ತೆಗೆದಿಲ್ಲ. ಲಾಸ್ಟ್ ಯೇಸು ಸ್ವಾಮಿ ಜೀವದಲ್ಲಿ ನಡೆದಿರೋ 12 ಗಂಟೆ. ಲಾಸ್ಟ್ 12 ಗಂಟೆ ಯೇಸು ಸ್ವಾಮಿ ಜೀವದಲ್ಲಿ ಏನ್ ನಡೆದೈತೆ ಅನ್ನೋ ಅಂಶನ ತಗೊಂಡು ಫಿಲ್ಮ್ ತೆಗೆದಾಗ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನಾಗ ಆಕ್ಟಿಂಗ್ ಮಾಡಿರೋ ವ್ಯಕ್ತಿ ಜಿಮ್ ಕ್ಯಾಲ್ವಿನ್ಸನ್, ಆ ವ್ಯಕ್ತಿನ ಹೆಸರು. ಲಾಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ಯೇಸು ಸ್ವಾಮಿ ಸಿಲುಬೆಗೆ ಹಾಕುವಂತ ಆ ಸಂದರ್ಭನ ತೆಗಿತಾನೆ ಫಿಲ್ಮ್. ತೆಗೆದಾಗ ಈ ವ್ಯಕ್ತಿಗೆ ಏನ್ ಮಾಡ್ತಾನೆ ಅಂದ್ರೆ, ಈ ಯೇಸು ಸ್ವಾಮಿ ಕೋಡೆಗಳು ಹೊಡಿತಾರಲ್ಲ, ಈಗ ಆ ಕೋಡೆಗಳು ಹೊಡೆಯುವಂತ ಆ ಸೀನ್ ಈತ ಶರ್ಟ್ ಎಲ್ಲ ಬಿಚ್ಚಿ ಡೈರೆಕ್ಟ್ ಕೋಡೆಗ ನೋಡಿದ್ರೆ ಅವ್ನಿಗೆ ಏಟ್ ಬರ್ತದೆ ಆಕ್ಟ್ ಮಾಡೋನಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರೆ, ಒಂದು ಸ್ಕಿನ್ ಟೈಪ್ ಲೆದರ್, ಒಂದು ಸ್ಕಿನ್ ಟೈಪ್ ಮಾಡಿಸಿ ಅವನಿಗೆ ಹಾಕಿ ಆ ಕೋಡೆಗನ ಹೊಡಿತಾರ. ಒಂದೇ ಹೊಡಿತಾರ. ಅವ್ನು ಹೇಗ್ ಆಕ್ಟ್ ಮಾಡ್ತಾನಂದ್ರೆ, ಅಲ್ಲಿ ಇರೋ ಶೂಟಿಂಗ್ ನಲ್ಲಿ ನೋಡ್ತಾರೆ ಎಲ್ಲರೂ ಫುಲ್ ಕ್ಲಾಸ್ ಹೊಡಿತಾರ. ಬಾ ಏನ್ ಆಕ್ಟ್ ಮಾಡ್ತಿದ್ಯಪ್ಪ, ನಿನ್ ಎಕ್ಸ್ಪ್ರೆಷನ್ಸ್, ನೀನ್ ಮಾಡೋ ವಿಧಾನ ಸೂಪರ್ ಅಂತಾರ. ಮತ್ತೆ ಇನ್ನೊಂದೇ ಹೊಡಿತಾರ, ಮತ್ತೆ ಆಕ್ಟ್ ಮಾಡ್ತಾನ. ಇನ್ನ ಫುಲ್ ಏನ್ ಆಕ್ಟ್ ಮಾಡ್ತದೆ ಅಂತಾರ. 3ನೇ ಹೊಡಿತಾರ. ಹೊಡೆದು ಎಳಕಿಲ್ಲ, ಅವನು ಆ ಒಂದು ಲೆದರ್ದು ಹೋಗಿ ಅವನು ಚರ್ಮ ಕಿತ್ಕೊಂಡ್ ಬರ್ತದೆ. ಅಮ್ಮ ದರ್ಶನ ಏನಂತ ನೋಡಿದ್ರೆ ಫುಲ್ ಬ್ಲೀಡಿಂಗ್. ಸೀದಾ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಮಾಡ್ತಾರ. ಅಡ್ಮಿಟ್ ಮಾಡಿದಾಗ ಈ ಡೈರೆಕ್ಟ್ ಹೋಗ್ತಾನ, ಏನಾಗುತ್ತೆ ಏನೋ ಇರೋಗ ಅಂತೇಳಿ. ಹೋಗಿ ಕೇಳ್ತಾನ, ಏನಾಗೈತೆ ನಿನಗೆ ಅಂತೇಳಿ. ಅವ ಆ ಹೀರೋ ಮಾತು ಕೇಳ್ತಾನ, ಸರ್ ಯೇಸು ಸ್ವಾಮಿ ನಿಜವಾಗ್ಲೂ ಯೇಸು ಸ್ವಾಮಿಗೆ ಕೊಡೆಗುಳಗ
ಪರಿ ಹೊಡೆದಾರಪ್ಪ. ನಿಜಾನೇ, ನಾವು ಬರೀ ತೋರಿಸಿರೋದು 40% ಅಷ್ಟೇ ಫಿಲ್ಮ್, 60% ನಾವು ತೋರಿಸೇ ಇಲ್ಲ. ಅಲ್ಲ ಸರ್, ಒಂದು ಏಟ್ ಬಿದ್ರೇನೆ 14 ಒಳಗೆ ಬಿದ್ದವ. ಎಷ್ಟೇ? 14 ಒಳಗೆ. ಒಂದು ಏಟ್ ಬಿದ್ರೇನೆ 14 ಒಳಗೆ ಬಿದ್ದವ. ಮತ್ತೆ ಯೇಸು ಸ್ವಾಮಿ ಮೈ ಹೆಂಗಾಗೈತೆ ಅಂತ ಗೊತ್ತಾ? ಬೈಬಲ್ ಗೊತ್ತಾ? ನೇಗಿಲಿ ದುಂಬಿದ್ರೆ ಹೆಂಗಿರ್ತದೆ ಹಂಗ ದುನ್ನದಂತ. ಆಮೇಲೆ ಹೆಂಗ ತಟ್ಕಲ್ಲ ಸರ್ ಯೇಸು ಸ್ವಾಮಿ. ಒಂದು ಏಟ್ ಬಿದ್ರೆ ನನಗೆ ತಟ್ಕೊಳಕ್ ಆಗಿಲ್ಲಲ್ಲ. ಅಷ್ಟು ಮೈಯೆಲ್ಲ ದುನ್ನುತ್ತಿದ್ರೆ ಕೂಡ ಮೌನ ಹೋಗಿ ಬರ್ಸಲ್ಲ. ಎದಕ್ ಗೊತ್ತಾ? ನೀನು ನರಕದಲ್ಲಿ ಹೋಗಬಾರ್ದು. ಈ ಆ ಭಯಂಕರವಾದ ನರಕದಲ್ಲಿ ನೀನು ತಪ್ಪಿಸ್ಕೋಬೇಕು. ನೀನು ಕಳ್ಕೊಂಡಿರೋ ಆ ಸಮಾಧಾನ, ನೀನು ಕಳ್ಕೊಂಡಿರೋ ಆ ನೆಮ್ಮದಿ, ನೀನು ಕಳ್ಕೊಂಡಿರೋ ಆ ಸಂತೋಷನ